ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೆಯ ಪ್ರಶ್ನೆ, ಮೊಡವೆಗಳನ್ನು ತೆಗೆದುಹಾಕುವಲ್ಲಿ ಯಾವ ತರಕಾರಿ ಹೆಚ್ಚು ಪರಿಣಾಮಕಾರಿ? ಆಪ್ಷನ್ ಎ ಎಲೆಕೋಸು, ಆಪ್ಷನ್ ಬಿ ಬೀಟ್ರೂಟ್, ಆಪ್ಷನ್ ಸಿ ಸೋರೆಕಾಯಿ, ಆಪ್ಷನ್ ಡಿ ಆಲೂಗಡ್ಡೆ. ಎರಡನೇ ಪ್ರಶ್ನೆ, ವಿಶ್ವದಲ್ಲೇ ಯಾವ ದೇಶದಲ್ಲಿ ಅತಿ ಹೆಚ್ಚು ಕಾಫಿ ಸೇವನೆ ಮಾಡುತ್ತಾರೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಮೂರನೇ ಪ್ರಶ್ನೆ, ಕಾಫಿ ಮತ್ತು ಚಹಾಗೆ ಸಕ್ಕರೆಯ ಬದಲು ಏನನ್ನು ಹಾಕಿ ಕುಡಿದರೆ ಒಳ್ಳೆಯದು? ಆಪ್ಷನ್ ಎ ಬೆಲ್ಲ, ಆಪ್ಷನ್ ಬಿ ಕಲ್ಲು ಸಕ್ಕರೆ, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಲು ಸಕ್ಕರೆ. ನಾಲ್ಕನೇ ಪ್ರಶ್ನೆ, ಆಗ ತಾನೇ ಜನಿಸಿದ ಮಗುವು ಏನನ್ನು ಮಾಡಿದರೆ ಆರೋಗ್ಯವಾಗಿದೆ ಎಂದು ಅರ್ಥ? ಆಪ್ಷನ್ ಎ ನಿದ್ರೆ ಮಾಡಿದರೆ, ಆಪ್ಷನ್ ಬಿ ಅತ್ತರೆ, ಆಪ್ಷನ್ ಸಿ ನಕ್ಕರೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಅತ್ತರೆ. ಐದನೇ ಪ್ರಶ್ನೆ, ಹೃದಯ ಸಮಸ್ಯೆ ಇರುವವರು ಯಾವ ಹಣ್ಣನ್ನು ನಿಯಮಿತವಾಗಿ ಸೇವಿಸಬೇಕು? ಆಪ್ಷನ್ ಎ ಆ್ಯಪಲ್, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ಪೈನಾಪಲ್, ಆಪ್ಷನ್ ಡಿ ಸೀಬೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಪೈನಾಪಲ್. ಆರನೇ ಪ್ರಶ್ನೆ, ಪ್ರತಿದಿನ ಬಿಸಿ ನೀರಿನಿಂದ ಮುಖ ತೊಳೆದರೆ ಏನಾಗುತ್ತದೆ? ಆಪ್ಷನ್ ಎ ಚರ್ಮಕಾಂತಿ, ಆಪ್ಷನ್ ಬಿ ಚರ್ಮದ ಸುಕ್ಕು, ಆಪ್ಷನ್ ಸಿ ಬೆಳ್ಳಗಾಗುತ್ತಾರೆ, ಆಪ್ಷನ್ ಡಿ ಕಪ್ಪಗಾಗುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮದ ಸುಕ್ಕು. ಏಳನೇ ಪ್ರಶ್ನೆ, ಬಂಗಾರವು ಯಾವ ದೇಶದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಇಟಲಿ, ಆಪ್ಷನ್ ಸಿ ಮಯನ್ಮಾರ್, ಆಪ್ಷನ್ ಡಿ ಹಾಂಗ್ಕಾಂಗ್. ಸರಿಯಾದ ಉತ್ತರ ಆಪ್ಷನ್ ಡಿ ಹಾಂಗ್ಕಾಂಗ್. ಎಂಟನೇ ಪ್ರಶ್ನೆ, 3 ತಿಂಗಳ ಮಗುವಿಗೆ ಎಷ್ಟು ಗಂಟೆಗಳ ಕಾಲ ನಿದ್ರೆ ಅವಶ್ಯಕ? ಆಪ್ಷನ್ ಎ 6 ಗಂಟೆ, ಆಪ್ಷನ್ ಬಿ 10 ಗಂಟೆ, ಆಪ್ಷನ್ ಸಿ 14ರಿಂದ 17 ಗಂಟೆ, ಆಪ್ಷನ್ ಡಿ 20 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಸಿ 14ರಿಂದ 17 ಗಂಟೆ. 9ನೇ ಪ್ರಶ್ನೆ, ನಿಮ್ಮ ದೇಹದಲ್ಲಿ ಹೆಚ್ಚಿನ ಕೂದಲು ಇದ್ದರೆ ಏನೆಂದು ಅರ್ಥ? ಆಪ್ಷನ್ ಎ ಅದೃಷ್ಟವಂತರು, ಆಪ್ಷನ್ ಬಿ ಬುದ್ಧಿವಂತರು, ಆಪ್ಷನ್ ಸಿ ಶ್ರೀಮಂತರು, ಆಪ್ಷನ್ ಡಿ ಲೈಂಗಿಕ ಆಸಕ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬುದ್ಧಿವಂತರು. ಇಂದಿನ ಕೊನೆಯ ಪ್ರಶ್ನೆ, ವಿಜ್ಞಾನಿಯಾದ ಐನ್ಸ್ಟೀನ್ ಕಣ್ಣುಗಳನ್ನು ಇಂದಿಗೂ ಯಾವ ದೇಶದಲ್ಲಿ ಸಂರಕ್ಷಿಸಿ ಇಡಲಾಗಿದೆ? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಅಮೇರಿಕಾ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.